ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮ ದಾವಣಗೆರೆಯ ದಕ್ಷಿಣ ಉಪಚುನಾವಣೆ ಕ್ಷೇತ್ರದ ಒಂದು ಪ್ರಚಾರಕ್ಕೆ ಕೋಲಾರ KGF ಮಾಜಿ ಶಾಸಕರಾದ ವೈ ಸಂಪಂಗಿ ಅವರು ಮತ್ತು ಕರ್ನಾಟಕ ದಲಿತ ಹಿಂದುಳಿದ ಸಮಿತಿಯ ರಾಜ್ಯ ಸಂಸ್ಥಾಪಕರಾದ ವೈ ಸಂಪಂಗಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನಮ್ಮ ದಾವಣಗೆರೆ ದಕ್ಷಿಣ ಉಪಚುನಾವಣಾ ಕ್ಷೇತ್ರಕ್ಕೆ ನೀವು ಬಂದಿದ್ದೀರಿ. ನೀವು ಬಂದಿರೋ ಉದ್ದೇಶ ಸರ್? ಕಳೆದ 5 ದಿನಗಳಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ನಾವೆಲ್ಲರೂ ಇಲ್ಲಿ ಬಂದು ಪ್ರಚಾರ ಮಾಡಬೇಕಂತೇಳಿ ನಮ್ಮ ಎಲ್ಲ ಮುಖಂಡಗಳ ಜೊತೆಲಿ ಬೆರೆತು ಕೆಲಸ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿಯ ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಗುರುಮೂರ್ತಿಯವರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ರಾಜಣ್ಣವರು, ನಮ್ಮ DHSನ ಮುಖಂಡರಂಥ ಮಂಜು ಪೈಲ್ಮಾನ್ ಅವರು, ಅಜಯ್ ಅವರು, ಚೇತನ್ ಅವರು, ಮಂಜು ಅವರು, ಪ್ರಶಾಂತ್ ಅವರು, ರವಿ ಅವರು ಮತ್ತು ಪ್ರವೀಣ್ ಅವರು, ಎಲ್ಲ ಅನೇಕ ಜನ ಕಾರ್ಯಕರ್ತರು, ಯುವಕರು ಮತ್ತು ನಮ್ಮ ಪದಾಧಿಕಾರಿಗಳೆಲ್ಲರೂ ಸೇರಿ ಪ್ರತಿ ವಾರ್ಡಲ್ಲೂ ಪ್ರತಿ ಹಳ್ಳಿಯಲ್ಲೂ ಪ್ರಚಾರ ಮಾಡ್ತಾ ಇದ್ದಾರೆ. BJPಯ ನೀವು ಯಾವ ಒಂದು ಪಕ್ಷದ ಅಭ್ಯರ್ಥಿಗೆ ನೀವು ಒಂದು ಪ್ರಚಾರ ನಿಮ್ಮ ಸಂಘಟನೆಯಿಂದ ಪ್ರಚಾರ ಮಾಡಿದ್ದೀರಿ? ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಪರವಾಗಿ ಪ್ರಚಾರ ಮಾಡ್ತಾ ಇರೋದು. BJP ಅಭ್ಯರ್ಥಿ ಗೆಲ್ಲಬೇಕು, ಅದಕ್ಕಾಗಿ ಎಲ್ಲ ಪ್ರಚಾರ ನಡೀತಾ ಇದೆ. ನಾವು ಕೂಡ ಅವರ ಪರವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸಿ ನಮ್ಮ ಸಂಘಟನೆಯವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನೀವು ಈಗ 3 ದಿನದಿಂದ ಪ್ರಚಾರಕ್ಕೆ ಹೋಗ್ತಾ ಇದ್ರಿ. ಐಂದವರದವರು ಅಲ್ಪಸಂಖ್ಯಾತರು ಇರ್ಬೋದು. ನೀವು ಈ ಒಂದು ಪ್ರಚಾರದಲ್ಲಿ ಒಂದು ಮತದಾರರ ಒಂದು ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್? ಮತದಾರರನ್ನ ನಾನು ಕಳೆದ 4-5 ದಿವಸದಿಂದ ನೋಡ್ತಾ ಇದ್ದೇನೆ. ಮತದಾರ ಮನಸ್ಸಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಏನು ದುರಾಡಳಿತ ಮಾಡ್ತಾ ಇದೆ, ಗ್ಯಾರಂಟಿಗಳ ಹೆಸರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ದುರುಪಯೋಗ ಮಾಡಿ ಅವರಿಗೆ ಅಭಿವೃದ್ಧಿ ಮಾಡದೆ, ಯಾವುದೇ ಅವರ ವೈಯಕ್ತಿಕ ಬದುಕು ಕಟ್ಕೊಳ್ಳೋಕ್ಕೆ ಯಾವುದೇ ಒಂದು ಯೋಜನೆಯನ್ನು ಕೊಡದೆ ಸಾವಿರಾರು ಕೋಟಿ ಇವತ್ತು ದುರ್ಬಳಕೆ ಆಗ್ತಾ ಇರೋದ್ರಿಂದ ಮತ್ತು ಸ್ಥಳೀಯವಾಗಿ ಆ ಕ್ಷೇತ್ರದ ಅಭಿವೃದ್ಧಿ ಕುಂಠಿತ ಆಗಿರೋದ್ರಿಂದ ಇವತ್ತು ಬದಲಾವಣೆ ಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು ಅಂತೇಳಿ ಜನ ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ನ ವಿರೋಧಿಸ್ತಾ ಇದ್ದಾರೆ. ವಿಶೇಷವಾಗಿ ಮುಸಲ್ಮಾನ್ ಬಂಧುಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ನಾವು ಯಾವುದೂ ತೊಂದರೆ ಆಗೋದಿಲ್ಲ, ಇದುವರೆಗೂ ಕೂಡ ನಮಗೇನು ತೊಂದರೆ ಮಾಡಿದ್ದಾರೆ, ನೀವು ನಮ್ಮನ್ನು ದುರುಪಯೋಗ ಮಾಡಿಕೊಂಡು ನಮ್ಮ ಜನಾಂಗಕ್ಕೆ ನೀವು ಟಿಕೆಟ್ ಕೊಟ್ಟಿಲ್ಲ, ನಮಗೆ ಮೋಸ ಮಾಡಿದ್ದೀರಿ ಅನ್ನೋಂಥದ್ದು ಮನೆ ಮಾತಾಗಿದೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗೆ ಜಯ ಗಳಿಸ್ತಕ್ಕಂಥ ಎಲ್ಲ ವಾತಾವರಣ ಶುಭ ಸೂಚನೆ ಗೊತ್ತಾಗ್ತಾ ಇದೆ. ಸರ್, ಧನ್ಯವಾದಗಳು. ಇದು ಒಂದು ಕರ್ನಾಟಕ ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಸಮಿತಿಯ ರಾಜ್ಯಾಧ್ಯಕ್ಷರ ಒಂದು ಮಾತು.